ಏ ಅಭಿ, ಈ ರೆಸ್ಟೋರೆಂಟ್ ಓಪನ್ ಆಗ್ತಿದ್ದಾಗೆ ಬರ್ತಾ ಇರೋ ಮೊದಲೇ ಕಸ್ಟಮರ್ ನಾವೇ ಅನ್ಸುತ್ತೆ. ಕೂತ್ಕೋ. ಅಪ್ಪು, ನಾನು ಇದೇ ಜಾಗ ಯಾಕೆ ಗೊತ್ತಾ ಹುಡುಕಿರೋದು? ಯಾಕೆ? ಇಲ್ಲಿ ಯಾರು ಜಾಸ್ತಿ ಜನ ಬರಲ್ಲ, ತುಂಬಾ ಕೂಲ್ ಪ್ಲೇಸ್, ನಾವ್ ಎಷ್ಟೊತ್ತು ಬೇಕಾದ್ರೂ ಮಾತಾಡಬಹುದು ಅಂತ. ಏ ಅಭಿ, ನಿನ್ನೆ ರಾತ್ರಿ ನಂಗೊಂದು ಕನಸು ಬಿತ್ತು ಗೊತ್ತಾ? ದೊಡ್ಡ ಬೆಟ್ಟ, ಆ ಬೆಟ್ಟದ ಮೇಲೆ ಒಂದ್ ಮನೆ, ಆ ಮನೆ ಮುಂದೆ ನದಿ ಹರಿತಾ ಇತ್ತು, ಸುತ್ತ ಗ್ರೀನ್, ಅಲ್ಲಿ ನಾನು ನೀನು ಇಬ್ರೆ. ಅಪ್ಪು, ಮುಂದೆ ಆಗೋ ನಿಜ ನಿನ್ ಕನ್ಸಲ್ ಬಂದಿದೆ ಅನ್ನು. ಅಂದ್ರೆ ಮುಂದೆ ನಾನು ನೀನು ಅದ್ಯಾವ್ದೋ ಬೆಟ್ಟದ ಮೇಲೆ ಇಬ್ರೇ ಇರ್ತೀವ? ಇನ್ನೇನ್ ಮತ್ತೆ, ನಮ್ಮಿಬ್ಬರ ಪ್ರೀತಿ ನಮ್ಮ ಮನೇಲಿ ಒಪ್ಪದೇ ಇದ್ರೆ ಆ ದೂರದ ಬೆಟ್ಟದಲ್ಲಿ ಮನೆ ಮಾಡ್ಕೊಂಡಿರ್ಬೇಕಾಗತ್ತೆ ಅಷ್ಟೇ. ಅಂದ್ರೆ ನೀನ್ ಹೇಳೋದೇನು ನಾವಿಬ್ರು ಮನೆ ಬಿಟ್ಟು ಓಡ್ ಬರ್ಬೇಕು ಅಂತೀಯಾ? ಯಾಕಪ್ಪು, ನನ್ ಜೊತೆ ಓಡ್ ಬರಲ್ವಾ? ಸರ್ ಸರ್ ಏನು ಕೊಡಲಿ ಸರ್? 2 ಐಸ್ ಕ್ರೀಮ್ ಕೊಡಿ. ಯಾಕಪ್ಪು ಸುಮ್ಮನಾಗ್ಬಿಟ್ಟೆ? ನನ್ನ ಜೊತೆ ಓಡ್ಬರಕ್ಕೆ ರೆಡಿ ಇಲ್ವಾ? ನಮ್ಮ ಮನೇಲಿ ಒಪ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡೋದು? ಯಾರಿಗೂ ಹೇಳ್ದೆ ಕೇಳ್ದೆ ನಿನ್ ಜೊತೆ ಓಡ್ ಬರೋದು. ಅಲ್ಲ, ನಮ್ಮ ಪ್ರೀತಿನ ನಿಮ್ಮ ಮನೇಲಿ ಯಾರು ಒಪ್ಪಲ್ಲ ಅಂತ. ಎಲ್ರನ್ನೂ ಒಪ್ಪಿಸ್ಬೋದು ಅಭಿ, ಆದ್ರೆ ನಮ್ಮ ಅಮೃತ ಅಕ್ಕ ಒಪ್ಪೋದೇ ಕಷ್ಟ. ಅವ್ರು ಯಾಕೆ ಒಪ್ಪಲ್ಲ? ಅವಳಂತೂ ಕಾಲೇಜ್ ಡೇಸಲ್ಲೇ ಆಗ್ಲಿ, ಕೆಲ್ಸಕ್ಕೆ ಸೇರಿದ ಮೇಲೆ ಆಗ್ಲಿ ಯಾರನ್ನೂ ಲವ್ ಮಾಡ್ಲಿಲ್ಲ. ಮದ್ವೆ ಆಗೋಕ್ಕೂ ಒಪ್ತಿಲ್ಲ ಕಣವಳು. ಅವಳ ಸಂಪಾದನೆಯಿಂದ ಮನೆ ನಡೀತಾ ಇದೆ ಅಂತ ಮನೇಲಿ ಎಲ್ರೂ ಅವಳ ಮಾತನ್ನೇ ಕೇಳ್ಬೇಕು, ಮನೇಲಿ ಅವಳು ಹೇಳ್ದಾಗೆ ನಡಿಬೇಕು ಅನ್ನೋದೇ ಅವಳ ಬುದ್ಧಿ. ಅವಳೇನಾದ್ರೂ ನಮ್ಮಿಬ್ಬರ ಮದ್ವೆಗೆ ಒಪ್ಲಿಲ್ಲ ಅಂದ್ರೆ ಅವಳ ಮಾತ್ ಮೀರಿ ನಮ್ಮ ಮನೇಲಿ ಯಾರು ನಮ್ಮ ಮದ್ವೆಗೆ ಒಪ್ಪಲ್ಲ. ಹಾಗಾದ್ರೆ ನಿಮ್ಮ ಅಮೃತ ಅಕ್ಕ ತುಂಬಾ ಸ್ಟ್ರಾಂಗು, ಮನೆಗೆ ಲೀಡರ್ ಅನ್ನು. ಹ್ಞೂ ಕಣೋ, ಅವಳನ್ ಕಂಡ್ರೆ ಮನೇಲಿ ಎಲ್ರೂ ಹೆದರ್ಕೊಳ್ತಾರೆ. ನೀನು ಹೆದರ್ಕೊಳ್ತೀಯ? ನಿಮ್ಮಕ್ಕ ನನ್ನನ್ನು ಬಿಟ್ಬಿಡು ಅಂದ್ರೆ ನಿಮ್ಮ ಅಕ್ಕನ ಮಾತೇ ಕೇಳ್ತೀಯ? ನನ್ನನ್ನು ಬಿಟ್ಬಿಡ್ತೀಯಾ? ನೆವರ್. ನನ್ನ ಜೀವನ, ನನ್ನ ಮುಂದಿನ ಕನ್ಸಿರೋದು ನಿನ್ ಜೊತೆ, ನಮ್ಮ ಅಕ್ಕನ ಜೊತೆ ಅಲ್ಲ. ನಿನ್ಗೋಸ್ಕರ ನಾನು ಎಲ್ರನ್ನೂ ಬಿಟ್ಟು ಬರ್ತೀನಿ. ಐ ಲವ್ ಯು ಅಭಿ. ಮೀಟು ಅಪ್ಪು. ಹಲೋ, ನಾನು ಸೂರ್ಯಪ್ರಕಾಶ್ ಮಾತಾಡ್ತಿರೋದು. ಅಮೃತ, ಮ್ಯಾನೇಜರ್ ಕೆಲಸದಲ್ಲಿ ಕಂಫರ್ಟಬಲ್ ಆಗಿದ್ದೀರಿ ತಾನೆ? ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ. ಇಲ್ಲ ಸರ್, ನನಗೇನು ಪ್ರಾಬ್ಲಮ್ ಇಲ್ಲ, ನಥಿಂಗ್ ಟು ವರಿ. ಆ ಹಳೆ ಮ್ಯಾನೇಜರ್ ಏನಾದರೂ ಫೋನ್ ಮಾಡಿದ್ನಾ?
ಇಲ್ಲ ಸರ್, ಮಾಡಿಲ್ಲ. ನಾನು ಅವನಿಗೆ ಫೋನ್ ಮಾಡಿ ದಬಾಯಿಸಿದ್ದೀನಿ. ಅಮೃತ ಮನೆಗೆ ಹೋಗಿ ಏನೇನೋ ಕೆಟ್ಟದಾಗಿ ಇಲ್ಲದನ್ನೆಲ್ಲ ಹೇಳೋದಕ್ಕೆ ನನಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿದ್ದೀನಿ. ಇನ್ನೊಂದು ಸಾರಿ ಈ ರೀತಿ ನಡ್ಕೊಂಡ್ರೆ ಜೈಲು ಸೇರ್ಬೇಕಾಗತ್ತೆ ಅಂತ ಗದರಿಸಿದ್ದೀನಿ. ಮತ್ತೆ ಅವನು ನಿಮ್ಮ ತಂಟೆ ಬರೋದಿಲ್ಲ ಬಿಟ್ಟು. ಸರಿ ಸರ್. ವಾಸಂತಿ ಕೆಲಸಕ್ಕೆ ಬಂದಿದ್ದಾರಾ? ಹಾಂ, ಬಂದಿದ್ದಾಳೆ ಸರ್. ಓಕೆ. ಆ ಹಳೆ ಮ್ಯಾನೇಜರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ. ಸರಿ ಸರ್, ಹೇಳ್ತೀನಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಕಾಲ್ ಮಾಡಿ. ಓಕೆ ಸರ್. ಓಕೆ, ಬಾಯ್. ಓಕೆ ಸರ್. ಏನು ಮೇಡಮ್? ಸ್ವಲ್ಪ ವಾಸಂತಿ ಅವ್ರನ್ನ ಬರೋದಕ್ಕೆ ಹೇಳಿ. ಹೇಳ್ತೀನಿ ಮೇಡಮ್. ನಮ್ಮ ಮನೇಲಿ ಒಪ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡೋದು? ಯಾರಿಗೂ ಹೇಳ್ದೆ ಕೇಳ್ದೆ ನಿನ್ ಜೊತೆ ಓಡ್ ಬರೋದು. ಎಲ್ರನ್ನೂ ಒಪ್ಪಿಸ್ಬೋದು ಅಭಿ, ಆದ್ರೆ ನಮ್ಮ ಅಮೃತ ಅಕ್ಕ ಒಪ್ಪೋದೇ ಕಷ್ಟ. ಅವಳಂತೂ ಕಾಲೇಜ್ ಡೇಸಲ್ಲೇ ಆಗಲಿ, ಕೆಲ್ಸಕ್ಕೆ ಸೇರಿದ ಮೇಲೆ ಆಗಲಿ ಯಾರನ್ನೂ ಲವ್ ಮಾಡಲಿಲ್ಲ. ಮದುವೆ ಆಗೋಕ್ಕೂ ಒಪ್ತಿಲ್ಲ ಕಣವಳು. ಅವಳ ಸಂಪಾದನೆಯಿಂದ ಮನೆ ನಡೀತಾ ಇದೆ ಅಂತ ಮನೇಲಿ ಎಲ್ಲರೂ ಅವಳ ಮಾತನ್ನೇ ಕೇಳಬೇಕು, ಮನೇಲಿ ಅವಳು ಹೇಳ್ದಾಗೆ ನಡಿಬೇಕು ಅನ್ನೋದೇ ಅವಳ ಬುದ್ಧಿ. ನೆವರ್. ನನ್ನ ಜೀವನ, ನನ್ನ ಮುಂದಿನ ಕನಸಿರೋದು ನಿನ್ನ ಜೊತೆ, ನಮ್ಮ ಅಕ್ಕನ ಜೊತೆ ಅಲ್ಲ. ನಿನಗೋಸ್ಕರ ನಾನು ಎಲ್ಲರನ್ನೂ ಬಿಟ್ಟು ಬರ್ತೀನಿ. ಐ ಲವ್ ಯು ಅಭಿ. ಹಲೋ. ಹಲೋ ಅಮ್ಮ, ನಾನು ಮಾತಾಡ್ತಾ ಇದ್ದೀನಿ. ಹಾ, ಹೇಳಮ್ಮ ಅಮೃತ. ಅಪೂರ್ವ ಬೆಳಗ್ಗೆ ಎಷ್ಟು ಗಂಟೆಗೆ ಮನೆ ಬಿಟ್ಲು? ಸ್ಪೆಷಲ್ ಕ್ಲಾಸ್ ಇದೆ ಅಂತ ಬೇಗನೆ ಮನೆ ಬಿಟ್ಲಮ್ಮ. ಏನಮ್ಮ ನೀನು ಆಫೀಸಲ್ಲಿ ಕೂತ್ಕೊಂಡು ಆಫೀಸ್ ಕೆಲಸ ಮಾಡೋದು ಬಿಟ್ಟು ಅಲ್ಲಿ ಕೂತ್ಕೊಂಡು ಮನೆ ಚಿಂತೆನೆ ಮಾಡ್ತೀನಮ್ಮ. ತಂಗಿ ಜೀವನದ ಬಗ್ಗೆ ಅಕ್ಕ ಯೋಚನೆ ಮಾಡೋದು ತಪ್ಪೇನಮ್ಮ? ತಪ್ಪಲ್ಲಮ್ಮ ಅಮೃತ, ನೀನು ಎಲ್ಲರ ಬಗ್ಗೆನೂ ಚಿಂತೆ ಮಾಡ್ತೀಯ. ಆದರೆ ಈ ಮನೇಲಿರೋರೆಲ್ಲರೂ ನಿನ್ನ ಬಗ್ಗೆ ಆಗಲಿ, ಈ ಮನೆ ಬಗ್ಗೆ ಆಗಲಿ, ಈ ಸಂಸಾರದ ಬಗ್ಗೆ ಆಗಲಿ ಯಾರೂ ಚಿಂತೆ ಮಾಡ್ತಾ ಇಲ್ಲಮ್ಮ. ಎಲ್ಲರೂ ದಂಡಪಿಡ್ಡೆಗಳು. ನೀನೊಬ್ಬಳು ದುಡಿಬೇಕು, ಎಲ್ಲರೂ ಕೂತ್ಕೊಂಡು ತಿನ್ಬೇಕು ಅಷ್ಟೇ. ಹೋಗ್ಲಿ ಬಿಡಮ್ಮ, ಅವರೆಲ್ಲ ತುಂಬ ಚಿಕ್ಕವರು. ಅಕ್ಕನಾಗಿ ನನ್ನ ಜವಾಬ್ದಾರಿನ ನಾನು ನಿಭಾಯಿಸ್ಬೇಕಲ್ವಾ? ನಿಭಾಯಿಸ್ತೇನೆ. ನೋಡು, ನೀನು ನಾನು ಹೆತ್ತ ಮಗಳು. ಎಲ್ಲರೂ ನಿಂಗೆ ಸಂಕಟ ಕೊಡ್ತಿದ್ರೆ ನನ್ನ ಹೊಟ್ಟೆ ಉರಿಯಲ್ವಾ? ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಬಿಟ್ಬಿಡು. ನಾನು ಫೋನ್ ಇಡ್ತೀನಮ್ಮ. ಸರಿಮ್ಮ. ಅಮೃತ, ಬಾರೆ ಕೂತ್ಕೋ. ಯಾಕಮೃತ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನಿಲ್ಲ ಕಣೆ, ಬೆಳಗ್ಗೆ ಅಪೂರ್ವನ ವಿಷಯ ಹೇಳಿದ್ನಲ್ಲ, ಆ ವಿಷಯ ನೆನೆಸ್ಕೊಂಡು ಬೇಜಾರಾಯಿತು. ಹಾಗೆ ಅಮ್ಮಂಗೆ ಫೋನ್ ಮಾಡಿದ್ದೆ.
ಅಮ್ಮ ನೆನ್ನೆ ಮನೆಯಲ್ಲಿ ನಡೆದ ಗಲಾಟೆನೇ ನೆನೆಸ್ಕೊಂಡು ನನ್ನ ಬಗ್ಗೆನೇ ಚಿಂತೆ ಮಾಡ್ತಾ ಸಂಕಟ ಪಡ್ತಾ ಇದ್ದಾರೆ. ಎಲ್ರ ಕಷ್ಟಕ್ಕೂ ನೀನು ಆಗ್ತೀಯ. ನೀನು ಸಂತೋಷವಾಗಿರಬೇಕು ಅಂತ ನಿಮ್ಮ ತಾಯಿ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ? ನಾ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಅಮೃತ. ನಿನ್ನ ತಂಗಿನ ಸ್ವಲ್ಪ ಕಂಟ್ರೋಲ್ನಲ್ಲಿಟ್ಕೊ. ಮೊದಲೇ ಅವಳು ಆರೋಗ್ಯಂಟ್ ಅಂತ ಹೇಳ್ತಿದ್ಯಾ. ನಾಳೆ ದಿನ ಏನಾದರೂ ಲವ್ವು ಗಿವ್ವು ಅಂತ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದರಿಂದ ನಿನಗೆ ಕೆಟ್ಟ ಹೆಸರು ಬರುತ್ತೆ. ನಿನ್ನ ಫ್ಯಾಮಿಲಿಗೂ ತುಂಬ ಕಷ್ಟ ಆಗುತ್ತೆ. ಹಲೋ, ಹೇಳಿ ಶುಭ. ಇಲ್ಲೇ ಇದ್ದಾರೆ, ಕನೆಕ್ಟ್ ಮಾಡಿ ಕೊಡ್ತೀನಿ. ನಿನ್ನ ಗಂಡ ಫೋನ್ ಮಾಡಿದಾರಂತೆ. ಹಲೋ, ಹೇಳ್ರಿ. ಹೌದಾ, ಯಾವಾಗ ಬರ್ತಿದ್ದೀರಾ? ಇಲ್ಲ ಇಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ. ಯಾರು ಹೇಳಿದ್ರು ನಿಮಗೆ? ನೀವು ಆಫೀಸಿಗೆ ಫೋನ್ ಮಾಡಿದ್ರಿ ತಾನೇ? ನಾ ಆಫೀಸ್ನಲ್ಲೇ ಇದ್ದೀನಿ. ಸರಿ, ಬಂದಮೇಲೆ ಮಾತಾಡೋಣ. ಹಾಂ. ಛೇ, ಯಾರು ಹೇಳಿದ್ರು ಇವ್ರಿಗಿದನ್ನ? ಯಾಕೆ ವಸಂತಿ, ಏನಾಯಿತು? ಅದು ನಾನಿಲ್ಲಿ ಕೆಲಸ ಬಿಟ್ಟಿದ್ದೀನಿ, ನನಗೇನೋ ಪ್ರಾಬ್ಲಮ್ ಆಗಿದೆ ಅಂತ ನನ್ನ ಗಂಡಂಗೆ ಯಾರೋ ಹೇಳಿದ್ರಂತೆ. ಯಾರು ಅಂತ ಕೇಳಿದ್ರೆ ಅವ್ರು ಹೇಳಲಿಲ್ಲ. ಯಾಕೋ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ. ಬಿಟ್ಬಿಡೆ, ನಡೆದಿರೋ ವಿಷಯನ ತಿಳಿಸು, ಎಲ್ಲ ಸರಿ ಹೋಗ್ಬಿಡುತ್ತೆ. ಅವರೊಂಥರ ವಿಚಿತ್ರ ಕಣೆ. ನಿಜ ಹೇಳಿದ್ರು ಒಂಥರ, ಸುಳ್ಳು ಹೇಳಿದ್ರು ಒಂಥರ. ಹೌದು ಅಮೃತ, ನನ್ನನ್ನು ಬರೋದಕ್ಕೆ ಹೇಳ್ದಿಲ್ಲ, ಏನು ವಿಷಯ?